ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಇವತ್ತು ನಾವು ಹುಣಸೆ ಚಿಗುರು ಸಾರು ಮಾಡ್ತಾಯಿದ್ದೀವಿ ನೋಡಿ. ತೆಳ್ಳಗೆ ಏನು ಮಾಡಿ ಗಟ್ಟಿಯಾಗಿ ಮಾಡ್ಕೊಂಡಿದ್ದೀವಿ. ನಮಗೆ ಗಟ್ಟಿಯಾಗಿ ಇರಬೇಕು, ತೆಳ್ಳಗೆ ಬೇಕಾಗಿಲ್ಲ. ನಿಮ್ಗೆ ತೆಳ್ಳಗೆ ಬೇಕಾದ್ರೆ ತೆಳ್ಳಗೆ ಮಾಡ್ಕೋಬೋದು. ತುಂಬ ಚೆನ್ನಾಗಿರ್ತಿದ್ದು ಮುದ್ದೆಗೂ ಅನ್ನಕ್ಕೂ ಎಲ್ಲ. ಇದು ವರ್ಷಕ್ಕೊಂದೇ ಸರಿ ಸಿಗೋವಂಥ ಸೊಪ್ಪು. ನಮಗೆಲ್ಲ ವರ್ಷಕ್ಕೊಂದೇ ಸರಿನೇ ಸಿಗೋದು. ಬಟ್ ಮಾರ್ಕೆಟಲ್ಲಿ ಸಿಗುತ್ತೆ ಅಂತ ಹೇಳ್ತಾರೆ, ನಾನು ಯಾವತ್ತೂ ನೋಡಿಲ್ಲ. ತುಂಬ ಚೆನ್ನಾಗಿರುತ್ತೆ, ಹೆಲ್ತ್ಗೆ ಒಳ್ಳೆಯದು ತುಂಬ ಇದು. ನೋಡಿ ನಾವು ಯಾವ ಥರ ಮಾಡ್ತೀವಿ ಅಂತ ನೋಡೋಣ ಬನ್ನಿ. ಈಗ ಹುಣಸೆ ಚಿಗುರು ಸಾರನ್ನ ಏನೇನು ಬೇಕು ಅಂತ ನೋಡ್ಕೊಳ್ಳೋಣ. ಹುಣಸೆ ಚಿಗುರು 1 ಕಪ್ ಅಷ್ಟು ಐತೆ. ಒಂದು 2 ಟೊಮೊಟೊ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. 10 ಹಸಿಮೆಣ್ಸಿನ್ಕಾಯಿ, ಅರ್ಧ ಕಪ್ ಬೇಳೆ, ತೊಗರಿಬೇಳೆ, ಅರ್ಧ ಸ್ಪೂನ್ ಅರಿಶಿನ ಪುಡಿ, 1 ಸ್ಪೂನ್ ಧನಿಯಾ ಪುಡಿ, 1 ಬೆಳ್ಳುಳ್ಳಿ ಗೆಡ್ಡೆ ಸುಲ್ಕೊಂಡು ಇಟ್ಕೊಂಡಿದ್ದೀನಿ, 1 ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದೆಲ್ಲ ಕುಕ್ಕರ್ಗೆ ಹಾಕ್ಕೊಳ್ಳೋಣ. ಈಗ ಎಲ್ಲ ಕುಕ್ಕರ್ಗೆ ಹಾಕ್ಕೊಂಡಿದ್ದೀನಿ. ಇವಾಗ ಉಪ್ಪು ಹಾಕೋಣ. ನೋಡಿ ಎಷ್ಟು ಬೇಕೋ ಅಷ್ಟು ಉಪ್ಪು. ಕಲ್ಲುಪ್ಪು ಹಾಕ್ಕೊಳ್ತಾ ಇದ್ದೀನಿ. ಈ ಬಟ್ಲಲ್ಲಿ 2 ಬಟ್ಲು ನೀರು ಹಾಕ್ಕೊಂಡಿದ್ದೀನಿ, ಸಾಕು. ಸ್ಟವ್ ಹಚ್ಕೊಳ್ಳೋಣ. ಈಗ ಒಂದು 4 ವಿಸಿಲ್ ಕೂಗಲಿ. ಚೆನ್ನಾಗಿ ನುಣ್ಣಗಾಗಿ ಬೇಳೆ ಎಲ್ಲ ಬೇಯಬೇಕಲ್ವಾ, 4 ವಿಸಿಲ್ ಕೂಗಲಿ. ನಾಲ್ಕು ವಿಸಿಲ್ ಆಗಲಿ. ನೋಡಿ 4 ವಿಸಿಲ್ ಆಗಿದೆ. ಓಪನ್ ಮಾಡ್ಕೊಳ್ಳೋಣ. ತಣ್ಣಗಾಗಿದೆ ಇದು ಆಲ್ರೆಡಿ. ನೋಡಿ ಬೇಳೆ ಚೆನ್ನಾಗಿ ಬೆಂದಿದೆ. ಚೆನ್ನಾಗಿ ಬೆಂದಿದೆ ಬೇಳೆ ಕ್ಲೀನಾಗೆ. ಈ ನೀರನ್ನ ಒಂದು ಬಟ್ಲಿಗೆ ಬಸ್ಕೊಳ್ಳೋಣ ಮಸಿಯೋಕ್ಕೆ. ನೀರಿದ್ರೆ ಮಸಿಯೋಕ್ಕೆ ಕಷ್ಟ ಆಗುತ್ತೆ. ಸ್ವಲ್ಪ ನೀರು ಬಸ್ಕೋಬೇಕು. ನಾನು ತುಂಬ ನೀರು ಹಾಕಿಲ್ಲ, ಯಾಕಂದರೆ ನಮ್ಗೆ ಗಟ್ಟಿಯಾಗಿರಬೇಕು. ನಿಮ್ಗೆ ಸ್ವಲ್ಪ ತೆಳ್ಳಗೆ ಬೇಕು ಅಂದರೆ ನಾವು ಸ್ವಲ್ಪ ಜಾಸ್ತಿ ನೀರು ಹಾಕ್ಕೊಳ್ಳಿ. ನೋಡ್ಕೊಂಡು ಹಾಕ್ಕೊಳ್ಳಿ ನಿಮ್ಗೆ ಎಷ್ಟು ಬೇಕು ಅಷ್ಟು. ಇದನ್ನು ಇವಾಗ ನೀಟಾಗಿ ಮಸ್ಕೊಳ್ಳೋಣ. ಮಸ್ಕೊತೀನಿ ಈಗ ಇದನ್ನು ಕ್ಲೀನಾಗಿ. ನೋಡಿ ಮಸ್ಕೊಂಡಿದ್ದೀನಿ ಕ್ಲೀನಾಗಿ. ಇವಾಗ ಇದಕ್ಕೆ ಒಗ್ಗರಣೆ ಮಾಡ್ಕೊಳ್ಳೋಣ. ಸೈಡ್ ಇಟ್ಕೊಂಡು ಒಗ್ಗರಣೆ ಮಾಡ್ಕೊಳ್ಳೋಣ. ಇದು ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ ಒಗ್ಗರಣೆ ಮಾಡ್ಕೊಳ್ಳೋಕ್ಕಿದು. ಒಂದು ಸ್ಪೂನ್ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆ ಬಿಸಿ ಆಗಲಿ. ಸಾಸಿವೆ ಸ್ವಲ್ಪ, ಸ್ವಲ್ಪ ಕರಿಬೇವಿನ ಸೊಪ್ಪು, ಸ್ವಲ್ಪ ಈರುಳ್ಳಿ, 1 ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀನಿ.
ಇನ್ನೊಂಚೂರು ಹಾಕ್ಕೊಳ್ಳೋಣ ಕರ್ಬೇವಿನ ಸೊಪ್ಪು. ಎರಡು ಒಣಮೆಣಸಿನ್ಕಾಯಿ ಒಗ್ಗರಣೆಗೆ. ಕೆಂಪಗಾಗಲಿ ಈರುಳ್ಳಿ, ಸ್ವಲ್ಪ ಕೆಂಪಗಾದ್ರೆ ಚೆನ್ನಾಗಿರುತ್ತೆ ಇಷ್ಟ. ನೋಡಿ ಒಂದು 2 ನಿಮಿಷ ಅಷ್ಟೇ ಫ್ರೈ ಕೆಂಪಾಗಿದೆ, ಈರುಳ್ಳಿ ಕಲರ್ ಚೇಂಜ್ ಆಗಿದೆ. ಸಾಕು ಒಗ್ಗರಣೆ ಮಾಡ್ಕೊಳ್ಳೋದಕ್ಕಿಷ್ಟು. ಒಳಗಡೆ ಹಾಕ್ಕೊಳ್ಳೋಣ. ಸಾರು ಇದ್ರೊಳಗಡೆ ಹಾಕ್ಕೊಂಡ್ರೆ ನೀಟಾಗಿ ಎಣ್ಣೆ ಎಲ್ಲ ಕ್ಲೀನಾಗಿ ಬರುತ್ತೆ ಅದರಲ್ಲಿರೋದು ಅಂತ. ಒಂದು 2 ನಿಮಿಷ, 2 ನಿಮಿಷನೂ ಬೇಕಾಗಿಲ್ಲ, 1 ನಿಮಿಷ ಕುದೀಲಿ. ಇದು ಸ್ವಲ್ಪ ಕುದಿ ಬರೋ ತಕ್ಕ ಅಷ್ಟು ಸ್ಟವ್ ಮೇಲೆ ಇಕ್ಕೋಬೇಕು. ಆಮೇಲೆ ಆಫ್ ಮಾಡ್ಕೊಳ್ಳೋಣ. ಕುದಿ ಬರಲಿ ಇದು. ನೋಡಿ ಕುದೀತಾ ಇದೆ ಸಾರು. ಇನ್ನು ಮುದ್ದೆ ಜೊತೆನೂ ತಿನ್ಬೋದು, ಅಥವಾ ಅನ್ನಕ್ಕೂ ಚೆನ್ನಾಗಿರುತ್ತೆ. ಅನ್ನಕ್ಕೆ ತುಂಬ ಚೆನ್ನಾಗಿರುತ್ತೆ, ಮುದ್ದೆ ಜೊತೆನೂ ಚೆನ್ನಾಗಿರುತ್ತೆ. ಇನ್ನೊಂಚೂರು ತೆಳ್ಳಗೆ ಮಾಡಿಕೊಂಡ್ರೆ ಮುದ್ದೆಗೆ ಇನ್ನೂ ಚೆನ್ನಾಗಿರುತ್ತೆ. ನಾವು ಅನ್ನಕ್ಕೆ ಈ ಥರ ಗಟ್ಟಿಯಾಗಿದ್ರೆ ಚೆನ್ನಾಗಿರೋದು. ಒಳ್ಳೆಯದು ಹುಣಸೆ ಚಿಗುರು ಸೊಪ್ಪು. ವರ್ಷಕ್ಕೊಂದೇ ಸರಿ ಅಲ್ವಾ ಸಿಗೋದು ಇದು. ನೋಡಿ ರೆಡಿಯಾಗಿದೆ ಹುಣಸೆ ಚಿಗುರು ಸಾರು. ತುಂಬ ಚೆನ್ನಾಗಿರುತ್ತೆ. ಸೀಸನಲ್ಲಿ ಮಾಡ್ಕೊಂಡು ತಿನ್ನೋಕ್ಕಾಗೋದು, ಇದೆಲ್ಲ ಯಾವಾಗಲೂ ಸಿಗೋದಿಲ್ಲ. ತುಂಬ ಚೆನ್ನಾಗಿರುತ್ತೆ. ನೀವು ಯಾವ ಥರ ಮಾಡ್ತೀರಾ ಅಂತ ಹೇಳಿ ನನಗೂ. ಆಮೇಲೆ ನೀವು ಟ್ರೈ ಮಾಡಿ ನೋಡಿ. ಚೆನ್ನಾಗಿ ಬಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ, ದಯವಿಟ್ಟು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.